ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಏಪ್ರಿಲ್ 1 ಮಂಗಳವಾರ. ಸೊ ಊರಿಂದ ಅಂತೂ ಇಂತೂ ಬಂದ್ವಿ. ಎಷ್ಟು ದಿನ ಇದ್ರೂ ಬರಲೇಬೇಕಲ್ವ. ಅಲ್ಲಿಂದ ಬಂದು ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಬೇಳೆ ಸಾಂಬಾರು ಜೊತೆ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿ, ಈ ಬಿಸಿಲಿಗಂತೂ ಹೊರಗಡೆ ಸ್ವಲ್ಪ ಹಿಂಗೆ ಹೋಗಿದ್ದು ಬಂದರೂ ಕಣ್ಣು ಹಿಡಿತಾ ಇರುತ್ತೆ, ಅಷ್ಟು ನಿದ್ದೆ ಬರ್ತಾ ಇರುತ್ತೆ. ಸೊ ಬಂದು ಒಂದು 4 ದಿನದಿಂದ ಫೇಸ್ಗೆ ಅಷ್ಟಾಗಿ ನಾನು ಏನೂ ಕೇರ್ ಮಾಡಿರಲಿಲ್ಲ. ಆದ್ದರಿಂದ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಮುಖನ ತೊಳ್ಕೊತಾ ಇದ್ದೀನಿ. ಇದ್ರ ಪೂರ್ತಿ ವೀಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಅಪ್ಡೇಟ್ ಆಗುತ್ತೆ. ನನ್ನ ಸ್ಕಿನ್ ಹೇಗಿತ್ತು, ಹೇಗಾಯಿತು, ಏನು ಮಾಡಿದೆ, ಪೌಡ್ರನ್ನ ಮನೇಲಿ ಯಾವ ರೀತಿ ಮಾಡೋದು ಅಂತ. ಇದೇ ಫೇಸ್ ಪ್ಯಾಕ್ ಪೌಡರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮನೆಯಲ್ಲಿರೋ ಸಾಮಾನ್ಯ ಬಳಸಿ ಮಾಡೋ ಅಂಥದ್ದು. ಕಾಳಿನಲ್ಲಿ ತುಂಬ ಚೆನ್ನಾಗಿದೆ. ಒಂದು ಸಾರಿ ಟ್ರೈ ಮಾಡಿ, ಮಿಸ್ ಮಾಡಿದೆ. ಹಾಗೆ ತಿರ್ಗಾ ಫ್ರೂಟ್ಸ್ನ ತಿಂದೆ, ಕರ್ಬೂಜ ಹಣ್ಣು. ರಾತ್ರಿ ಊಟಕ್ಕೋಸ್ಕರ ನಾನಿಲ್ಲಿ ರೈಸು ಸ್ವಲ್ಪ ಇದೆ, ಆದ್ದರಿಂದ ಸ್ವಲ್ಪ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊಳಕೆ ಕಾಳು, ಹೆಸ್ರು ಕಾಳು, ಹಾಗೆ ಕೋಸು, ಅದ್ರ ಜೊತೆಗೆ ಸ್ವಲ್ಪ ಇದಾಕಿದ್ದೀನಿ, ಸುವರ್ಣಗೆಡ್ಡೆ ಮಧ್ಯ ಮಧ್ಯೆ ಕಟ್ ಮಾಡಿ ಹಾಕಿದ್ದೀನಲ್ವ. ಇದ್ರ ಜೊತೆಗೇ ನಾನಿಲ್ಲಿ ಸೋಯಾ ಹಾಕ್ಕೊಬಿಡ್ತೀನಿ. ಸೊ ಇದಕ್ಕೆ ಇಷ್ಟು ತರಕಾರಿ, ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟ್, ಈರುಳ್ಳಿ, ಕರಿಬೇವು, ಯಾವುದೇ ಸಾಸ್ ಇಲ್ಲ, ಯಾವುದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ. ತುಂಬಾ ಸಿಂಪಲ್ಲು, ಟೇಸ್ಟಿಯಾಗಿ ಆಗುತ್ತೆ. ಸೊ ಅದನ್ನು ಮಾಡ್ಕೋತೀನಿ. ಇವತ್ತಿನ ದಿನ ಸಿಂಪಲ್ಲಾಗಿ ಈ ರೀತಿ ಇತ್ತು. ಥ್ಯಾಂಕ್ ಯು.